ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಸದ್ಯ ಮಲಗಿದ್ದಾಳೆ, ಇವಾಗ ಹೋಗಿ ತಿನ್ಕೊಂಡು ಬರ್ಬೋದು. ಅಮ್ಮ ಬಂದ್ಬಿಟ್ಟೆ. ಅಯ್ಯಯ್ಯೋ, ಇದೇನೆಲ್ಲ ಖಾಲಿಯಾಗಿದೆಯಲ್ಲ. ನಾನು ತಿನ್ನೋಕೆ ಮುಂಚೆನೆ ಎಲ್ಲನೂ ತಿಂದ್ಬಿಟ್ಲಾ? ನೀವೇ ತಿನ್ನಲ್ಲ ಅಂದಮೇಲೆ ಇದೆಲ್ಲ ಯಾಕೆ ಹೇಳಿ, ಚೆಲ್ಬಿಡ್ತೀನಿ. ಎಲ್ಲನೂ ಬಿಸಾಕ್ಬಿಡ್ಲಾ? ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಬೆಳಗ್ಗೆ ಬಿಸಾಕ್ಬೋದಿತ್ತಲ್ವಾ? ನಾನು ಅವಾಗಲೇ ತಿನ್ಕೋಬೇಕಿತ್ತು. ಇವಾಗ ಅನ್ಕೊಂಡು ಏನು ಪ್ರಯೋಜನ? ಇವತ್ತು ನನಗೆ ಉಪವಾಸನೇ ಗತಿ. ಅಮ್ಮ ಅಮ್ಮ. ಟೊಮೆಟೊ ಗೊಜ್ಜು, ಕ್ಯಾಬೇಜ್ ಫ್ರೈ, ಕ್ಯಾಪ್ಸಿಕಮ್ ಮಸಾಲ, ಮಿಕ್ಸ್ಡ್ ವೆಜಿಟೇಬಲ್ ಕರಿ, ಸಾಂಬಾರ್. ಇವೆಲ್ಲ ಇಲ್ಲಿಗೆ ಹೇಗೆ ಬಂತು? ಇದಕ್ಕೆ ಮುಂಚೆನೂ ಇಲ್ಲೇ ಆಯ್ತಾ? ಯಾವಾಗಿದ್ರೇನಂತೆ, ಹಸುವಾಗ್ತಾ ಇದೆ. ಮೊದಲು ತಿನ್ಬಿಟ್ರೆ ಹೊಟ್ಟೆ ತುಂಬುತ್ತೆ. ಊಟ ಎಲ್ಲಿ ಹೋಯ್ತು ಅಂತ ಅವಳು ಕೇಳಿದ್ರೆ ಕೇಳ್ಕೊಳ್ಳಿ. ಬೆಡ್ರೂಮಲ್ಲಿ ಊಟ ಯಾರು ಇಡ್ತಾರೆ, ಅದಕ್ಕೆ ಆಚೆ ಬಿಸಾಕ್ದೆ ಅಂತ ಹೇಳ್ತೀನಿ. ಇಲ್ಲಾಂದರೆ ಯಾವುದೋ ಬೇಕು ಬಂದು ತಿನ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಆಯಿತು. ಮೊದಲು ತಿನ್ಬಿಡ್ತೀನಪ್ಪ. ಏನು ಹಾಗೆ ನೋಡ್ತಾ ಇದೆಯಾ? ನೀನು ಹೇಳ್ದಷ್ಟೇನು ಚೆನ್ನಾಗಿರಲಿಲ್ಲ, ಏನೋ ಒಂದು ರೇಂಜ್ಗಿದೆ ಅಷ್ಟೇ. ಹೌದಾ? ಆದರೆ ಹೆಂಡತಿಗೇನು ಉಳಿಸ್ದೆ ಅಷ್ಟನ್ನು ತಿನ್ಬಿಟ್ರೆ ಮುಂದಿನ ಜನ್ಮದಲ್ಲೂ ಇದೇ ಹೆಂಡತಿ ಸಿಗ್ತಾಳಂತೆ. ನೀನು ಯಾಕೆ ಹೆಂಡತಿಯಾಗಿ ಬರ್ತೀಯಾ? ಬರಲ್ಲ, ಬಂದರೂ ನಾನು ಒಪ್ಪಲ್ಲ. ಬಂದೇ ಬರ್ತೀನಿ, ನಂಗೆ ಗೊತ್ತು. ಏನು ಗೊತ್ತು ನಿನಗೆ? ಬರಲ್ಲ ಅಂತ ಹೇಳ್ತಿದ್ದೀನಲ್ವಾ, ಬರಲ್ಲ ಅಷ್ಟೇ. ಅಪ್ಪ, ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನಗಂತೂ ನಿಮ್ ಜೊತೆ ವಾದ ಮಾಡೋ ಶಕ್ತಿ ಇಲ್ಲ. ಯಾಕಿಲ್ಲ? ಚೆನ್ನಾಗಿ ತಿಂದಿದ್ಯಲ್ಲ. ಇಲ್ಲ, ನೀವ್ ತಿಂದೆ ನಾನು ಯಾವತ್ತಾದ್ರೂ ತಿಂದಿದ್ದೀನಾ? ಜೊತೆಲೇ ತಿನ್ನೋಣ ಅನ್ಕೊಂಡೆ, ಆದ್ರೆ ಸ್ವಲ್ಪನೂ ಮಿಗಿಸ್ದೆ ಚೆನ್ನಾಗೆಲ್ಲ ಚಪ್ಪರ್ಸ್ಕೊಂಡ್ ತಿಂದಿದ್ದೀರಲ್ಲ. ಏನಂದ್ರೆ ಎಲ್ಲ ಹೋಗ್ತಿದ್ದೀರಾ ರೀ?
ಇರು 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 ತಗೋ ಕುಡಿ. ಹೊಟ್ಟೆ ತುಂಬ್ತಾ? ಹೊಟ್ಟೆ ತುಂಬ್ತು. ನಾನೆಲ್ಲೋ ನಿಮ್ಗೆ ನನ್ನ ಮೇಲೆ ಕೋಪ ಇದೆ, ಪ್ರೀತಿ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಎಷ್ಟು ಪ್ರೀತಿ ಇದೆ ಅಂತ ಇವಾಗ ಅರ್ಥ ಆಯ್ತು. ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಡ್ರಾಮಾ ಕ್ವೀನ್. ಪ್ರೀತಿನೂ ಇಲ್ಲ ಪ್ರೇಮನೂ ಇಲ್ಲ. ಆಗ್ಲೇ ಏನಂದೆ? ಹೆಂಡ್ತಿಗೇನು ಉಳಿಸ್ದೆ ಪೂರ್ತಿ ತಿನ್ಬಿಟ್ರೆ ಬರೋ ಜನ್ಮದಲ್ಲಿ ಅದೇ ಹೆಂಡತಿ ಸಿಗ್ತಾಳೆ ಅಂದೆ ಅಲ್ವಾ? ಅದಕ್ಕೆ ನಿನ್ಗೆ ಆಮ್ಲೆಟ್ ಮಾಡಿಕೊಟ್ಟಿದ್ದು. ಈಗ ನಿನಗೆ ಹೊಟ್ಟೆ ತುಂಬಿರೋದ್ರಿಂದ ಮುಂದಿನ ಜನ್ಮದಲ್ಲೂ ನೀನೇ ಹೆಂಡತಿ ಆಗಲ್ಲ. ದೇವ್ರೇ, ದೇವ್ರನ್ನ ಆಮೇಲೆ ಬೈಯುವಂತೆ. ತಿಂದೆ ಅಲ್ವಾ? ಶಕ್ತಿ ಬಂತಲ್ವಾ? ಇವಾಗ ವಾದಿಸು. ಏನ್ ವಾದ ಮಾಡಬೇಕು? ತುಂಬ ಇದೆ. ನೀನ್ ಬಾಯಿ ಮುಚ್ಕೊಂಡು ಮಲ್ಕೊ ಮೊದ್ಲು. ಮಲ್ಕೋ. ಕಣ್ಣು ಮುಚ್ಚು. ನನ್ ಜೊತೆನೆ ಆಟ ಆಡ್ತೀಯ? ಕೋಪದಲ್ಲಿ ಬೈದ್ರಿ ಸರಿ, ಆದ್ರೆ ಒಳ್ಳೆ ಆಮ್ಲೆಟೇ ಮಾಡಿದ್ರಿ. ಅಮ್ಮೋರೆ, ಯಜಮಾನ್ರೆ, ಅಮ್ಮೋರೆ. ಏನ್ ರಮಣ ಇಷ್ಟು ಬೇಗ ಬಂದಿದ್ಯಾ? ಅಮ್ಮ, ಅದು ನನ್ನ ಹೆಂಡತಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ದುಡ್ಡು ಬೇಕಿತ್ತಮ್ಮ. ಹೌದಾ? ಏನಾಗಿದೆ ರಾಮಣ್ಣ? ಅವಳ್ದಿದ್ದಲ್ವೇನಮ್ಮ, ಸೊಂಟ ನೋವು. ಮಲ್ಕೊಂಡ್ರೆ ಹೇಳಕ್ಕಾಗಲ್ಲ, ಎದ್ರೆ ಮಲ್ಕೊಳಕ್ಕಾಗಲ್ಲ. ಹೋಗ್ದಿರೋ ಆಸ್ಪತ್ರೆನೇ ಇಲ್ಲ ಅಮ್ಮ. ನಾನು ದುಡಿತಿರೋ ದುಡ್ಡೆಲ್ಲ ಅಲ್ಲೇ ಖರ್ಚಾಗ್ತಿದ್ಯಮ್ಮ. ನಿನ್ ಹೆಂಡತಿ ಮಾತ್ರೆಗೆ ಸಾಕಾಗತ್ತಾ ಇಲ್ಲ ನಿನ್ ಕುಡ್ತಕ್ ಸಾಕಾಗಲ್ವಾ? ಕುಡಿಯೋದಾ? ಆ ಕೆಟ್ಟ ಅಭ್ಯಾಸ ನನಗಿಲ್ಲಮ್ಮ, ಯಾವತ್ತೋ ಬಿಟ್ಬಿಟ್ಟೆ. ಬಾಯ್ ಮುಚ್ಚು. ಈಗಷ್ಟೇ ನಿನ್ ಹೆಂಡತಿ ಫೋನ್ ಮಾಡಿದ್ಲು, ಕುಡಿಯೋದಕ್ ದುಡ್ಡು ಕೇಳಿದ್ರು ನಾನ್ ಕೊಡ್ಲಿಲ್ಲ, ಅದಕ್ಕೆ ಅಮ್ಮೋರ್ನೇ ಕೇಳಿಸ್ಕೋತೀನಿ ಅಂತ ಅಲ್ಲಿಂದ ಬಂದ್ಯಂತೆ. ಅಮ್ಮ, ಅದು ಇನ್ನೊಂದ್ಸಲ ನೀನೇನಾದ್ರೂ ಕುಡ್ದಿದ್ ಗೊತ್ತಾದ್ರೆ, ನಿನ್ ಹೆಂಡತಿಗ್ ಬೈದಿದ್ ಗೊತ್ತಾದ್ರೆ ಕೈ ಕಾಲ್ ಕಟ್ಟಿ ಮೂಲೆಲ್ ಕೂರಿಸ್ತೀನಿ, ಹುಷಾರ್. ಹೋಗು. ಸರಿನಮ್ಮ. ನಿನಗ್ ದುಡ್ಡು ಬೇಕಿತ್ತಾ? ಹೌದಮ್ಮ. ನಾನ್ ಹೇಳ್ದಂಗ್ ನೀನ್ ಮಾಡು, ನಿನಗ್ ದುಡ್ಡು ಕೊಡ್ತೀನಿ. ಏನ್ ಮಾಡ್ಬೇಕು ಹೇಳಮ್ಮ. ಆಯ್ತಮ್ಮ. ಅಮ್ಮ ನಮಸ್ಕಾರ. ಯಾರು? ನನ್ನ ಹೆಸರು ರಾಮಣ್ಣ ಅಮ್ಮ. ನಿಮ್ಮ ಕಂಪ್ನಿನೇ ಕೆಲಸ ಮಾಡ್ತೀನಿ. ನನ್ನ ಹೆಂಡತಿಗೆ ಹುಷಾರಿಲ್ಲ ಅಮ್ಮ, ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ನನಗೆ ದುಡ್ಡು ಬೇಕಿತ್ತು. ಹೌದಾ? ಒಂದ್ ನಿಮಿಷ ಇರಿ, ನಮ್ಮ ಅತ್ತೆನ್ ಕೇಳ್ತೀನಿ. ವೈದೇಹಿ,
ಕೆಲ್ಸದವನು ಹೆಂಡತಿಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಖರ್ಚಿಗೆ ದುಡ್ಡು ಕೇಳಿದ್ರೆ ಅದಕ್ಕೂ ನೀನು ಅತ್ತೆ ಹತ್ರ ಪರ್ಮಿಷನ್ ತಗೋತ್ಯಾ? ನಮಸ್ಕಾರ ಅಮ್ಮವ್ರೆ. ನಾನು ಬಂದಾಗ ನೀವಿರಲಿಲ್ಲ, ಅದಕ್ಕೆ ಚಿಕ್ಕಮ್ಮ ಅವ್ರನ್ನ ಕೇಳಿದೆ. ಎಲ್ರ ಹತ್ರ ಸಹಾಯ ಕೇಳಬಾರ್ದು ರಾಮಣ್ಣ. ಕೇಳ್ ಮಾಡೋ ಅಂಥದ್ದು ಯಾವುದು, ಕೇಳದೆ ಮಾಡೋ ಅಂಥದ್ದು ಯಾವುದು ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾಗಲ್ಲ ಅಕ್ಕ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ದುಡ್ಡು ಕೊಡ್ಬೋದೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅಲ್ವಾ? ಯಾರು ಅಂತ ಹೇಳ್ತಿದಾನಲ್ಲ, ಬೇರೆ ಯಾರೋ ಆಗಿದ್ರೆ ಇಷ್ಟು ಧೈರ್ಯವಾಗಿ ಒಳಗಡೆ ಬಂದು ದುಡ್ಡು ಕೇಳ್ತಾ ಇದ್ರಾ? ಆದ್ರೂ ಅವನೇನಾದ್ರೂ ಕುಡಿಯೋದಕ್ಕೆ ದುಡ್ಡು ಕೇಳದ್ನ ಹೆಂಡ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ರೆ ಅತ್ತೆ ಆದ್ರೂ ಯಾಕೆ ಬೈತಾರೆ? ಬೈಯಲ್ಲ. ಈ ವಿಷಯ ನಿನಗೂ ಚೆನ್ನಾಗಿ ಗೊತ್ತು. ಆದ್ರೂ ನಿಮ್ಮನ್ ಕೇಳ್ದೆ ಯಾವ ಕೆಲ್ಸನೂ ಮಾಡಲ್ಲ ಅತ್ತೆ ಅಂತ, ಒಳ್ಳೆ ಹೆಸರು ತಗೋಬೇಕಲ್ಲ ಅಂತ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೇಳ್ತೀಯ. ಸರಿ ಬಿಡು, ಇವಾಗದಲ್ಲ ಯಾಕೆ. ಹೌದು, ನೀನ್ ಹಾಸ್ಪಿಟ್ಲ್ ಹೋಗ್ಬೇಕು ಅಂದ್ಯಲ್ಲ, ನಾನ್ ದುಡ್ಡು ಕೊಡ್ತೀನಿ ಇರು. ಅಯ್ಯೋ, ಪರ್ಸಲ್ಲಿದ್ದ ದುಡ್ಡು ಖಾಲಿ ಆಗಿದೆ ಅನ್ಸುತ್ತೆ. ಡ್ರಾ ಮಾಡಕ್ ಮರ್ತ್ ಹೋದೆ. ಆದ್ರೂ ಪರವಾಗಿಲ್ಲ ರಮಣ್ಣ, ನಿನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ATM ಅಲ್ಲಿ ದುಡ್ಡು ತೆಗೆದು ನೀನು ಕೊಟ್ಟು ಕಳಿಸ್ತೀನಿ. ಬಾ. ಇರ್ಲಿ ಬಿಡಿ ಅಕ್ಕ, ನನ್ನ ಹತ್ರ ಇದೆ, ನಾನೇ ಕೊಡ್ತೀನಿ. ಅಮ್ಮ, ಒಳ್ಳೆ ಪ್ಲಾನ್ ಮಾಡಿದ್ರಿ. ಮಾತಾಡ್ಬೇಡ, ಹಾ ಬಾ ಹೇಳ್ತೀನಿ. ನೀನಿಲ್ಲೇ ಇರು. ಹಾ. ತಗೊಳ್ಳಿ, ಆದಷ್ಟು ಬೇಗ ನಿಮ್ಮ ಹೆಂಡತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಆಯ್ತಮ್ಮ. ನೋಡಿದ್ರ ಅತ್ತೆ, ಆ ಕುಡುಕನ್ಗೆ ನೀವ್ ದುಡ್ಡು ಕೊಡಲ್ಲ ಅಂತ ಹೇಳಿದ್ಮೇಲೂ ನಿಮ್ ಚಿಕ್ಕ ಸೊಸೆ ದುಡ್ಡು ಕೊಡ್ತಿದ್ದಾಳೆ. ವೈದೇಹಿ, ಏಯ್, ಹೇ, ಏನ್ ಮಾಡ್ತಿದ್ಯಾ ವೈದೇಹಿ? ಅವನಿಗೆ ಯಾಕೆ ದುಡ್ಡು ಕೊಟ್ಟೆ? ಅತ್ತೆ, ಪಾಪ ಅವ್ರ ಹೆಂಡತಿಗೆ ಹುಷಾರಿಲ್ಲ ಅಂದ್ರು. ಅಂದ್ರೆ ದುಡ್ಡು ಕೊಟ್ಬಿಡ್ತೀಯಾ? ಯಾರು ಏನು ಅಂತ ತಿಳ್ಕೊಳ್ಳೋದು ಬೇಡ್ವಾ? ಅವನೊಬ್ಬ ದೊಡ್ಡ ಕುಡುಕ. ಹೆಂಡತಿಗೆ ಹುಷಾರಿಲ್ಲ ಅಂತ ಹೇಳಿ ದುಡ್ಡಿಸ್ಕೊಂಡು ಹೋಗಿ ಕುಡಿಯೋದು ಅವನಿಗೆ ಅಭ್ಯಾಸ. ಹೌದಾ? ನನಗೆ ಗೊತ್ತಿರ್ಲಿಲ್ಲ ಅತ್ತೆ. ಗೊತ್ತಿಲ್ಲದೆ ಹೋದ್ರೆ ಕೇಳ್ಬೇಕು. ನಾನು ಆಗ್ಲೇ ಹೇಳ್ದೆ ಅತ್ತೆ, ಒಂದ್ಸಲ ಅತ್ತೆನ ದುಡ್ಡು ಕೇಳ್ಬಿಟ್ ಕೊಡು ಅಂತ. ನನ್ ಮಾತ್ ಕೇಳಿದ್ರೆ ಅಲ್ವಾ? ಈ ವಿಷಯಕ್ಕೆಲ್ಲ ಅತ್ತೆ ಪರ್ಮಿಷನ್ ತಗೋಬೇಕಾ ಅಂತ ಇವಳೇ ಕೊಟ್ಲು. ನಾನಾ? ಮತ್ತೆ ನಾನಾ? ಅವನೊಬ್ಬ ಕುಡ್ಕ ಅಂತಾನೂ ಹೇಳ್ದೆ ಅತ್ತೆ. ಆದ್ರೂ ಹೆಂಡತಿಗೆ ಹುಷಾರಿಲ್ಲ ಅನ್ನೋ ದುಃಖದಲ್ಲಿ ಸ್ವಲ್ಪ ಕುಡ್ದಿರ್ತಾನೆ, ತಪ್ಪೇನು ಅಂತ ದುಡ್ಡು ಕೊಟ್ಬಿಟ್ಲು. ಅರ್ಥ ಆಯ್ತು ಅಕ್ಕ. ನನ್ನನ್ನ ಬೇಕು ಅಂತಾನೆ ಅತ್ತೆ ಮುಂದೆ ನನ್ನ ಕೆಟ್ಟೋಳು ಮಾಡ್ತಿದ್ದೀರಾ ಅಲ್ವಾ? ಒಳ್ಳೇದೋ ಕೆಟ್ಟದೋ, ಸ್ವಂತ ನಿರ್ಧಾರ ತಗೊಳ್ಳೋದಕ್ಕೆ ನೀನೇನು ಅತ್ತೆ ಅಲ್ಲ, ಸೊಸೆ. ನೀನೇನೇ ತೀರ್ಮಾನ ತಗೋಬೇಕು ಅಂದ್ರೂ ಮೊದಲು ನನಗೆ ಹೇಳಿ ಆಮೇಲೆ ತಗೋಬೇಕು ಅನ್ನೋದನ್ನ ನೆನಪಲ್ಲಿಟ್ಕೋ. ಏನು ಶಾಕ್ ಆದ್ಯಾ? ಒಳ್ಳೆಯವಳು ಅಂತ ಅನ್ನಿಸ್ಕೊಂಡಿದ್ ನಿನ್ನ ಒಂದೇ ಕ್ಷಣದಲ್ಲಿ ಹೇಗ್ ಕೆಟ್ಟವಳನ್ನಾಗಿ ಮಾಡ್ದೆ ಅಂತ ನೋಡ್ದ್ಯಾ? ಹೇಗಿದೆ ಈ ಊರ್ಮೇಳ ಪ್ಲಾನಿಂಗ್? ಚೆನ್ನಾಗಿದೆ ಅಕ್ಕ. ಆದ್ರೆ ಏನ್ ಸಿಕ್ತು ನಿಮ್ಗೆ? ಮತ್ತೆ ನೀನು ಒಳ್ಳೆಯವಳು ಅನ್ನಿಸ್ಕೊಂಡು ನನ್ನನ್ ಕೆಟ್ಟವಳಾಗಿ ತೋರಿಸ್ತೀಯಲ್ಲ, ನಿನಗೇನ್ ಸಿಗುತ್ತೆ? ನಾನು ಯಾವ್ದನ್ನು ಬೇಕು ಅಂತ ಮಾಡ್ತಿಲ್ಲ ಅಕ್ಕ. ಆದ್ರೆ ನಾನ್ ಬೇಕು ಅಂತಾನೆ ಮಾಡ್ತೀನಿ. ನಿನ್ನನ್ ಒಳ್ಳೆಯವಳು ಅಂತ ಹೊಗಳಿ ನನಗ್ ಬೈಯೋ ಪ್ರತಿ ಸಲ
ಇಂಥ ಘಟನೆಗಳು ನಡೀತಾನೆ ಇರುತ್ತೆ. ಸ್ವಲ್ಪ ಹುಷಾರಾಗಿರು. ನನಗೆ ಹೀಗೆ ಮಾಡಿದ್ರಿ ಅಲ್ವಾ ಅಕ್ಕ? ನೋಡ್ಕೋತೀನಿ. ಹಲೋ, ಹೇಳಮ್ಮ. ನಾನು ಯಾಕೆ ಫೋನ್ ಮಾಡಿದೆ ಅಂತ ಗೊತ್ತಲ್ವಾ ಅಣ್ಣ? ಇದನ್ ಬಿಟ್ಟು ನನ್ನ ಹತ್ರ ಇನ್ನೇನಿದೆ? ನನ್ನ ಆಸೆ, ಬದುಕು ಮತ್ತೆ ಪ್ರತಿ ಯೋಚನೆ ಮಗು ಬಗ್ಗೆನೆ. ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಗೊತ್ತಾಗಿಲ್ಲಮ್ಮ. ಸಿಟಿ ಸುತ್ತಮುತ್ತ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಒಂದು ಜಾಗನೂ ಬಿಡದ ಹಾಗೆ ಹುಡುಗರನ್ನ ಬಿಟ್ಟು ಹುಡುಕಿಸ್ತಿದ್ದೀನಿ. ಆದ್ರೆ ಎಲ್ಲೂ ಸಿಗ್ಲಿಲ್ಲಮ್ಮ. ಒಂದಿಬ್ರು 3 ಜನ ಸಿಕ್ಕಿದ್ರು. ನಮ್ಮ ಹುಡುಗಿನೇ ಅನ್ಕೊಂಡ್ವಿ. ಆದ್ರೆ DNA ಟೆಸ್ಟ್ ಅಲ್ಲಿ ಅಲ್ಲ ಅಂತ ಗೊತ್ತಾಯ್ತು. 25 ವರ್ಷದ ಆಸೆ ಅಣ್ಣ. ಒಂದೊಂದಿನ ತಡ ಆದ್ರೂ ಸಿಗ್ತಾಳೆ ಅನ್ನೋ ನಂಬಿಕೆ ಹೊರಟೋಗುತ್ತೆ. ನಿನ್ ನೋವು ನನಗೆ ಅರ್ಥ ಆಗುತ್ತಮ್ಮ. ಆದ್ರೆ ಗೊತ್ತಿರೋ ಹುಡುಗಿ ಕಳೆದು ಹೋದ್ರೆ ಹುಡ್ಕೋದು ತುಂಬಾ ಸುಲಭ. ಸಣ್ಣದಿದ್ದಾಗ ಕಳೆದೋದಂತ ಮಗುನ ಹುಡ್ಕೋದು ಕಷ್ಟಮ್ಮ. ಯಾರಿಗೆ ಸಿಕ್ತೋ, ಯಾರ ಮನೇಲಿ ಬೆಳೀತೋ ಹೋಗ್ಲಿ, ನ್ಯೂಸ್ನಲ್ಲೋ ಪೇಪರ್ನಲ್ಲೋ ಹಾಕ್ಸೋಣ ಅಂದ್ರೆ ಅದನ್ನೂ ಬೇಡ ಅಂತ್ಯ. ಬೇಡ ಅಣ್ಣ, ಅದು ನನ್ನ ಮಗಳಿಗೆ ಖಂಡಿತ ಒಳ್ಳೇದಲ್ಲ. ನಾವೇ ಹುಡುಕ್ಬೇಕು, ರಹಸ್ಯವಾಗಿ ಇರಬೇಕು. ಅರ್ಥ ಆಯ್ತಮ್ಮ. ಹೀಗೆ ಹುಡುಕೋದು ಕಷ್ಟನೇ. ಆದ್ರೆ ಮಾತು ಕೊಡ್ತಾ ಇದ್ದೀನಿ, ಅವಳು ಎಲ್ಲೇ ಇದ್ರು ಹುಡುಕ್ಸಿ ನಾನು ಅವಳನ್ನ ನಿನ್ ಮಡ್ಲಿಗೆ ಸೇರಿಸ್ತೀನಿ. ನಾನು ಕಾಯ್ತಿರ್ತೀನಣ್ಣ. ಇಡ್ತೀನಿ. ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಗ್ ತಿಳ್ಕೊಳ್ಳೋದು? ಏನೋ ಕಣ್ಸಲ್ವಾ? ಏನಪ್ಪ ನನ್ಗೆ ಆವಾಜ್ ಆಗ್ತಿದ್ಯಾ? ಇವನ ಸಿಕ್ಕಾಕೊಂಡಲ್ಲಪ್ಪ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಿ. ಏನಪ್ಪ ನಿನ್ ಕತೆ? ಅಣ್ಣ ಅದು ಅರ್ಜೆಂಟ್ ಇತ್ತು ಅಂತ 5 ಲಕ್ಷ ಸಾಲ ಇಸ್ಕೊಂಡಿದ್ಯಾ? ವಾಪಸ್ ಕೇಳಕ್ ಫೋನ್ ಮಾಡಿದ್ರೆ ಅದನ್ನ ಎತ್ತದೆ ಅವಾಯ್ಡ್ ಮಾಡ್ತೀಯಾ? ಇಲ್ಲಣ್ಣ, ಫೋನಲ್ಲಿ ಸಿಗ್ನಲ್ ಇಲ್ದೆ. ಹೌದಾ? ಅಂದ್ರೆ ಆಗಾಗ ಸಿಗ್ನಲ್ ಸಿಗುತ್ತೆ ಅಷ್ಟೇ. ನಾನು ಮತ್ತೆ ಮಾಡ್ತೀನಿ. ಚೆನ್ನಾಗಿ ಕತೆ ಕಟ್ತೀಯ ನೀನು. ಅದೆಲ್ಲ ಹಾಗಿರ್ಲಿ. ಈಗ ಸೀದಾ ನಿಮ್ಮ ಮನೆಗೆ ಹೋಗ್ತೀನಿ. ನಿನ್ ದೊಡ್ಡಪ್ಪನ ದುಡ್ಡು ಕೇಳ್ತೀನಿ, ಅವರೇ ಕೊಡ್ತಾರ ಬಿಡ. ಅಣ್ಣ ಬೇಡ ಅಣ್ಣ, ಆ ಕೆಲಸ ಮಾತ್ರ ಮಾಡಬೇಡಿ. ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಯಾವಾಗ ಕೊಡ್ತೀಯೋ ದುಡ್ಡನ್ನ? ಯಾವಾಗ ಕೇಳಿದ್ರು ಇದೇ ಕತೆ ಹೇಳ್ತೀಯ? ಅಣ್ಣ ಕೊಟ್ಬಿಡ್ತೀನಿ ಅಣ್ಣ. ಈಗಾದ್ರೆ ಆಗಲ್ಲ. ನಿನ್ಗೆ 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನ್ ನನ್ ದುಡ್ಡು ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಿಮ್ ಮನೆಗೆ ಬಂದು ನಿನ್ ಮಾನ ಮರ್ಯಾದೆ ತೆಗೆದು ನಾನ್ ದುಡ್ಡು ವಸೂಲ್ ಮಾಡ್ಕೋತೀನಿ. ಅರ್ಥ ಆಯ್ತಾ ನಿನ್ಗೆ? ಅಣ್ಣ ಅಲ್ಲಿವರೆಗೂ ಬರಕ್ ಬಿಟ್ಕೊಳ್ಳಲ್ಲ. ಅಷ್ಟರಲ್ಲಿ ನಾನೇ ನಿಮಗೆ ಫೋನ್ ಮಾಡಿ ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಯಾವಾಗ ನೋಡಿದ್ರು ಬರೀ ಸುಳ್ಳೆ ಆಯ್ತಲ್ಲ ನಿಂದು. ಕೊಡದೇ ಇದ್ರೆ ಗೊತ್ತಲ್ವಾ ನಿನ್ಗೆ? ಅಣ್ಣ ಕೊಡ್ತೀನಣ್ಣ. ಕೊಡ್ಲೇಬೇಕು. ಓ, 2 ದಿವಸದಲ್ಲಿ 5 ಲಕ್ಷ ಹೇಗೆ?